ಈಕಿ ಸಂಬಂಧ ಬಸ್ ಸ್ಟ್ಯಾಂಡ ನಮ್ಮನ್ ಕಾಯ ಹಂಗಾಯ್ತು. ಬಾಕ್ಸ್ ಬೋರ್ಡಿಂಗ್ ಆರ್ಡರ್ ಬಂದಿತ್ತು. ಎಲ್ಲ ಪ್ರಿಪ್ಲೇಟ್ಸ್ ಮಾಡಿ ಸೆಟ್ ಮಾಡಿಟ್ಟೆ. ಅಷ್ಟ್ರೊಳಗೆ ನನ್ನ ಫ್ರೆಂಡ್ ಕಾಲ್ ಮಾಡಿ ಸ್ವಲ್ಪ ಕೆಲಸ ಇದೆ, ಊರಿಗೆ ಹೋಗಿ ಬರೋಣ ಅಂತ ಹೇಳಿದ್ಲು. ಅವಳಿಗೆ ಸರಿ ಅಂತ ಹೇಳಿ ನಮ್ಮ ಮಮ್ಮಿಗೆ ನೀನೇ ಪೂಜೆ ಮಾಡಮ್ಮ ಅಂತ ಹೇಳಿದ್ದು. ನಮ್ಮ ಮಮ್ಮಿ ಪೂಜೆನ ಮಾಡ್ತೀನಿ, ನೀ ಬಟ್ಟೆ ಒಗ್ದು ಹೋಗ್ಬಿಡು ಅಂತ ಹೇಳ್ಬಿಡ್ಬೇಕಾ. ಸರಿ ಬಿಡು ಅಂತ ಸ್ವಲ್ಪ ರೆಡಿ ಆಗಿ ಏನು ಮಾಡೋಕ್ಕಾಗೋದಿಲ್ಲ, ಇವಾಗ ನಾನೇ ಪೂಜೆ ಮಾಡಿದೆ. ಅವಳು ಹಾಸ್ಪಿಟ್ಲಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ಲು. ಅದನ್ನು ಮುಗಿಸ್ಕೊಂಡು ಡೈರೆಕ್ಟ್ ಬಸ್ ಸ್ಟಾಪ್ಗೆ 2 ಬಸ್ ಹತ್ತಿ ಇಳಿದು ಹೋಗೋದ್ರಲ್ಲಿ 2 ಗಂಟೆ ಆಗ್ಬಿಡ್ಬೇಕಾ. ಈ ಬೇಕ್ರಿದವರು ಕುರ್ಕುರೆನ ಫ್ರಂಟಿಗೆ ಹಾಕ್ಬಿಡ್ಬೇಕಾ. ನಮ್ಮಂತವ್ರು ನೋಡಿದ ಮೇಲೆ ಸುಮ್ಮನೆ ಇರ್ತೀವ. ಬಸ್ ಸ್ಟಾಪಿಂದ ಅವ್ರ ಪಪ್ಪ ಅವ್ರ ಮನೆಗೆ ಕರ್ಕೊಂಡು ಹೋದ್ರು. ಅಲ್ಲಿ ಹೋಗಿ ನಾವು ಮಸ್ತಾಗಿ ಬ್ಯಾಟಿಂಗ್ ಮಾಡಿ ಹತ್ರನೇ ಪಾಂಡುರಂಗ ಟೆಂಪಲ್ ಇರೋದ್ರಿಂದ ನಮ್ದು ಒಂದು ಅಟೆಂಡೆನ್ಸ್ ಹಾಕಿ ಬಂದ್ಬಿಟ್ಟು ಅವಳು ಕೆಲಸ ಎಲ್ಲ ಮುಗಿಸಿ ರಿಟರ್ನ್ ಬಸ್ ಸ್ಟಾಪಿಗೆ ಬರೋದ್ರಲ್ಲಿ 6 o'clock. ಮಲ್ನಾಡ್ ಸೈಡ್ ಆಗಿರೋದ್ರಿಂದ ವ್ಯೂ ಮಾತ್ರ ಸಖತ್ತಾಗಿತ್ತು. ಭೂಮಿಯ ತುಂಬಿಲ್ಲ ಒಲವಿನ ಮಂದಾರ ಮುಡಿಯಬಲ್ಲೇನೆ ಮುಂದೆ. ಈ ಬಸ್ಸಿನ ಫೆಸಿಲಿಟೀಸಿಂದಾಗಿ ಬಸ್ ಸ್ಟಾಪೇ ನಮ್ಮನ್ನು ಕಾಯ್ತಿದ್ದೆ. ನಾವು ವಾಪಸ್ ಲಕ್ಷ್ಮೇಶ್ವರ ಬರೋಕೆ 10 o'clock ಆಯಿತು. ಸ್ಯಾರೀಸ್ ಎಲ್ಲ ಡಿಸ್ಪ್ಯಾಚ್ ಮಾಡಿ ಅಮೌಂಟ್ ಇಸ್ಕೊಂಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.